ಇರಾನು ಮತ್ತು ಇಸ್ರಾಯೇಲ್ ಯುದ್ಧ ಇದು ಪ್ರಪಂಚಕ್ಕೆ ಒಳ್ಳೆಯದಲ್ಲ. ಮತ್ತು ಯಾವುದೇ ಒಂದು ದೇಶ ಸಾವರೇನ್ ಕಂಟ್ರಿ ಅದರ ಮೇಲೆ ಯಾರೇ ದಾಳಿ ಮಾಡಿದ್ರೂ ತಪ್ಪು. ಅದು ಟ್ರಂಪ್ ಇರ್ಬೋದು ಅಥವಾ ಬೇರೆ ದೇಶನೇ ಇರ್ಬೋದು. ನಮ್ಮ UN ಒಂದು ರೂಲ್ಸ್ ಪ್ರಕಾರ ಪ್ರಪಂಚದ ಏನು ಒಂದು ಎಲ್ಲ ಒಕ್ಕೂಟಿ ಏನು ಕಾನೂನುಗಳು ಮಾಡ್ಕೊಂಡಿದ್ದಾರೋ ಆ ಪ್ರೆಸಿಡೆಂಟ್ಸ್ನಲ್ಲಿ ಇಲ್ಲಿವರೆಗೆ ಯಾರೂ ಕೂಡ ಒಂದು ಸ್ವತಂತ್ರವಾದಂಥ ದೇಶದ ಮೇಲೆ ಇನ್ನೊಬ್ಬರು ದಾಳಿ ಮಾಡಿಲ್ಲ. ಇನ್ನೊಬ್ಬರು ದಾಳಿ ಮಾಡಿದ್ರೆ ಅದು ತಪ್ಪು. ಇರಾನ್ ಅದು ಇಂಡಿಪೆಂಡೆಂಟ್ ಕಂಟ್ರಿ ಇದೆ. ಅವರಾಗಿ ಯಾರು ದಾಳಿ ಮಾಡಿದ್ರು ಅವ್ರ ಮಧ್ಯೆ ಮತ್ತು ಇಸ್ರಾಯೇಲ್ ಮಧ್ಯೆ ಅದು ನಡೆದಿತ್ತು. ಅದಕ್ಕೆ ನಮಗೆ ಅದರ ಬಗ್ಗೆ ಅಸಮಾಧಾನ ಇದೆ. ಮತ್ತು ಇರಾನಿಗೂ ನಾವು ಯಾವಾಗಲೂ ಹಿಂದೆ ನಮ್ಮ ಈಗ UPA ಸರ್ಕಾರ ಇರ್ಬೋದು, ಹಿಂದೆ ಇಂದಿರಾ ಗಾಂಧಿಯವರು ಇರ್ಬೋದು, ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ, ಎಲ್ಲ ಕಾಲದಲ್ಲಿ ನಾವು ಇರಾನ್ ಜೊತೆಯಲ್ಲಿ ಅವರು ನಾವು ಹೊಂದ್ಕೊಂಡು ಹೋಗಿದೆ. ಮತ್ತು ಅನೇಕ ವಿಷಯಗಳು ಬಂದಾಗ ನಾವು ಒಂದಾಗಿ ಕೆಲಸ ಮಾಡಿದೆ. ಈವನ್ ಜಮ್ಮು ಕಾಶ್ಮೀರದಂಥ ಕೆಲವು ಕಠಿಣ ಪರಿಸ್ಥಿತಿ ಬಂದಾಗ UN ರೆಸಲ್ಯೂಷನ್ ಪಾಸ್ ಆಗ್ತಿತ್ತು. ಅವ್ರು ಎಂದೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಲ್ಲ, ಇಂಡಿಯಾಗೆ ಸಪೋರ್ಟ್ ಮಾಡಿದ್ರು. ಈಗ ನಮ್ಗೆ ಎಣ್ಣೆ ಕೊರತೆ ಅದ ಅನ್ನೋದು, ಕ್ರೂಡ್ ಆಯಿಲ್ ಕೊರತೆ ಇದ್ದಾಗೂ ಅವ್ರು ನಮಗೆ ಅಲ್ಲಿಂದ ನಾವು ಅವ್ರ ಹತ್ರದಿಂದ ತಗೊಳ್ತೇವೆ. ಹೀಗೆ ಆಯಿಲ್ ತೆಗೆದುಕೊಳ್ತಕ್ಕಂಥ ಒಂದು ದೇಶ ಯಾವ ದೇಶದಲ್ಲಿ ನಾವು ತಗೊಳ್ತೇವೆ. ಮತ್ತು ಪ್ರಪಂಚದಲ್ಲಿ ಎಷ್ಟು ದೊಡ್ಡದೇ ದೇಶ ಇರ್ಬೋದು, ಶಾಂತಿ ಇರಬೇಕಾದ್ರೆ ಆ ದೇಶಕ್ಕೆ ಒಳ್ಳೆಯದಾಗ್ತದೆ. ಶಾಂತಿ ಇಲ್ಲ ಅಂದರೆ ಆ ದೇಶ ಅದನ್ನು ವಿನಾಶ ಕಡೆ ಹೋಗ್ತದೆ. ಅದಕ್ಕಾಗಿ ನಮ್ಮ ನಿಲುವು ಏನೆಂದರೆ, ನಾವು ಇರಾನ್ ಮತ್ತು ಇಸ್ರಾಯೇಲ್ ಮತ್ತು ಪ್ರಪಂಚದಲ್ಲಿ ಎಲ್ಲಿ ಈಗ ಜಗಳಗಳು ನಡೆದಿವೆ ಯಾವ್ಯಾವ ದೇಶದಲ್ಲಿ, ಅವೆಲ್ಲ ದೇಶದಲ್ಲಿ ಅಶಾಂತಿ ಉಂಟಾಗಿದೆ. ಅದಕ್ಕೆ ಅಶಾಂತಿ ಇರಬಾರ್ದು. ಈಗ ಹಿಂದೆ ನಮ್ಮ ದೇಶದಲ್ಲಿ ಯಾವಾಗಲೂ ಕೂಡ ಮೊದಲಿಂದ ಒಂದು ಮಾತು ಹೇಳ್ಕೊಂಡು ಬಂದಿದ್ದಾರೆ, ಪ್ರಪಂಚಕ್ಕೆ ಬುದ್ಧ ಬೇಕು, ಯುದ್ಧ ಬೇಡ ಅಂತ. ಇದೆಲ್ಲ ನೀವೆಲ್ಲ ಕೇಳಿರಿ, ನೋಡಿದ್ರಿ. ಹಾಗೆ ಇವತ್ತು ಬುದ್ಧನ ತತ್ವಗಳು, ಶಾಂತಿ ತತ್ವಗಳ ಬೇಕೇ ಹೊರತಾಗಿ ಯುದ್ಧ ಅಲ್ಲ. ಯುದ್ಧದಿಂದ ಸರ್ವನಾಶ ಆಗ್ತದೆ. ಮತ್ತು ಸರ್ವನಾಶ ಆದಮೇಲೆ ನೀವು ಯಾರ ಮೇಲೆ ಆಳ್ತೀರಿ? ಅದಕ್ಕಾಗಿ ಎಲ್ಲ ನಾವು ಯೋಚನೆ ಮಾಡಿಕೊಂಡೆ ಇವು ಎಲ್ಲನೂ ಯಾರ ಸಮುದ್ರ ಮಾರ್ಗದಿಂದ ಕ್ಲೋಸ್ ಮಾಡ್ತೀನಿ ಅಂತಾರೆ. ನ್ಯಾಚುರಲಿ ಅವ್ರಿಗೆ ಏನು ಅನುಕೂಲ ಇರ್ತದೆ, ಇನ್ನೊಬ್ಬರು ನಾವು ನಿಮಗೇನು ಸಪ್ಲೈ ಮಾಡ್ತೀವಿ ಅದು ಬಂದು ಮಾಡ್ತೀವಿ. ಇವೆಲ್ಲ ಮಾತು ಯಾಕೆ ಬರ್ತಾವಂದರೆ, ಒಬ್ಬರ ಮೇಲೆ ಒಬ್ಬರು ಇದು ನಾವು ಈ ಬಂಧನಗಳು ಹಾಕ್ಕೊಂಡು ಹೋದರೆ ಬೇರೆ ದೇಶಗಳಿಗೂ ತೊಂದರೆ ಆಗ್ತದೆ. ಇನ್ಫ್ಲೇಷನ್ ತೊಂದರೆ, ಇವತ್ತು ಇನ್ಫ್ಲೇಷನ್ ಆಗಲಿ, ಬೇರೆ ಬೇರೆ ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಏನಿವೆ ಅವೆಲ್ಲ ಭಾಳ ಕಾಸ್ಟ್ಲಿ ಆಗ್ತವೆ.
ಮತ್ತು ಜಗತ್ತಕ್ಕೆ ತೊಂದರೆ ಆಗ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಇದೇ ನಿಲುವು ತೊಗೊಂಡಿದ್ದೇವೆ. ಎಲ್ಲ ದೇಶ ಸ್ವತಂತ್ರವಾಗಿರ್ತಕ್ಕಂಥ ದೇಶಗಳನ್ನು ಶಾಂತಿಯುತವಾಗಿರಬೇಕು, ಅಥವಾ ಶಕ್ತಿಶಾಲಿ ದೇಶಗಳಿರ್ತಕ್ಕಂಥವ್ರನ್ನು ಈ ಶಾಂತಿ ಭಂಗವನ್ನು ಮಾಡೋಕ್ಕೆ ಹೋಗಬಾರ್ದು.